ಇವತ್ತು ಅನಿಮಲ್ ಕಿಂಗ್ಡಮ್ ಚಾಪ್ಟರಿಂದ ಫೈಲಮ್ ಪಾರಿಫೆರಾ ಬಗ್ಗೆ ಸ್ಟಡಿ ಮಾಡೋಣ. ಪಾರಿಫೆರಾದು ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ, ಹಾಗೆ ಸ್ಕೆಲಿಟಲ್ ಸಿಸ್ಟಮ್ ಹೇಗಿರುತ್ತೆ, ಎಕ್ಸ್ಕ್ರೀಷನ್ ಆಗಿರ್ಬೋದು, ಗ್ಯಾಸ್ ಎಕ್ಸ್ಚೇಂಜ್ ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಹೇಳಿದ್ದೇನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಫೈಲಮ್ ಪಾರಿಫೆರಾ. Pore bearers, commonly called sponges. Body has pores called ostia. ಫೈಲಮ್ ಪಾರಿಫೆರಾ ಅಂಡರಲ್ಲಿ ಬರೋ ಆರ್ಗಾನಿಸಮ್ಸ್ಗಳನ್ನು ಪೋರ್ ಬಿಯರರ್ಸ್ ಅಂತ ಹೇಳಿ ಕರೀತಾರೆ. ಯಾಕೆ ಪೋರ್ ಬಿಯರರ್ಸ್ ಅಂತ ಹೇಳಿ ಕರೀತಾರೆ ಅಂತ ನೋಡೋದಾದರೆ, ಸ್ಪಾಂಜಸ್ನ ಬಾಡಿಯ ಮೇಲೆ ಸ್ಮಾಲ್ ಅಥವಾ ಮೈನ್ಯೂಟ್ ಪೋರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆದ್ದರಿಂದ ಇದನ್ನು ಪೋರ್ ಬಿಯರರ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಈ ಮೈನ್ಯೂಟ್ ಪೋರ್ಸ್ಗಳನ್ನು ಆಸ್ಟಿಯಾ ಅಂತ ಹೇಳಿ ಕರೀತಾರೆ. ಹಾಗೆ ಫೈಲಮ್ ಪಾರಿಫೆರಾ ಆರ್ಗಾನಿಸಮ್ಸ್ಗಳನ್ನು ಕಾಮನ್ ಆಗಿ ಸ್ಪಾಂಜಸ್ ಅಂತ ಹೇಳಿ ಕರೀತಾರೆ. ಅದರ ಒಂದು ಅಪಿಯರೆನ್ಸ್ ನೋಡೋದಕ್ಕೆ ಸ್ಪಾಂಜ್ನ ರೀತಿ ಇರುತ್ತೆ. ಆದ್ದರಿಂದ ಅದರ ಅಪಿಯರೆನ್ಸ್ ಸ್ಪಾಂಜ್ನ ರೀತಿ ಇರೋದ್ರಿಂದ ಸ್ಪಾಂಜಸ್ ಅಂತ ಕರೀತಾರೆ. ನೆಕ್ಸ್ಟು ಹ್ಯಾಬಿಟೇಟ್ ಅಂದರೆ ಸ್ಪಾಂಜಸ್ ಅಥವಾ ಪಾರಿಫೆರಾ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ. ಮೋಸ್ಟ್ಲಿ ಮರೈನ್ ಅಂದರೆ ಹೆಚ್ಚಾಗಿ ಸೀ ವಾಟರಲ್ಲಿ ಪ್ರೆಸೆಂಟ್ ಇರುತ್ತೆ, ಸಾಲ್ಟ್ ವಾಟರ್. ಫ್ರೆಶ್ ವಾಟರಲ್ಲಿ ಸ್ಪಾಂಜಿಲಾ ಅನ್ನೋ ಸ್ಪಾಂಜ್ ಮಾತ್ರ ಗ್ರೋ ಆಗುತ್ತೆ. ಓಕೆ, ಇನ್ನು ಆಲ್ಮೋಸ್ಟ್ ಎಲ್ಲ ಸ್ಪಾಂಜ್ ಅಥವಾ ಪಾರಿಫೆರೆನ್ಸು ಮರೈನ್ ವಾಟರಲ್ಲೇ ಪ್ರೆಸೆಂಟ್ ಇರುತ್ತೆ. ನಾಟ್ ಫೌಂಡ್ ಇನ್ ಕೋಲ್ಡ್ ವಾಟರ್. ಯೂಶಲಿ ಸ್ಪಾಂಜಸ್ಗಳು ಕೋಲ್ಡ್ ವಾಟರಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಓಕೆ, ಇದು ಎಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಎಲ್ಲಿ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ನೋಡೋದಾದರೆ ಫ್ಲೋರಿಶ್ ಬೆಸ್ಟ್ ಇನ್ ವಾರ್ಮ್ ಶಾಲೋ ವಾಟರ್. ಸೊ ವಾರ್ಮ್ ಹಾಗೆ ಶಾಲೋ ವಾಟರಲ್ಲಿ ಚೆನ್ನಾಗಿ ಸ್ಪಾಂಜಸ್ಗಳು ಗ್ರೋ ಆಗುತ್ತೆ. ಶಾಲೋ ಅಂದರೆ ನಾಟ್ ವೆರಿ ಡೀಪ್ ಅಂತ, ಅಂದರೆ ತುಂಬ ಆಳ ಇರಬಾರ್ದು. ಆ ರೀತಿಯಾದಂಥ ಒಂದು ರೀಜನಲ್ಲಿ ಪಾರಿಫೆರಾ ಆರ್ಗಾನಿಸಮ್ಸ್ಗಳು ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ಪಾರಿಫೆರೆನ್ಸ್ದು ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋಣ. ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದರೆ ಪಾರಿಫೆರೆನ್ಸ್ಗಳು ಕಂಪ್ಲೀಟ್ ಆಗಿ ಸೆಲ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿ ಟಿಶ್ಯೂ ಆಗಲಿ ಆರ್ಗನ್ ಸಿಸ್ಟಮ್ ಇರೋದಿಲ್ಲ. ಬರೀ ಸೆಲ್ಸಿಂದನೇ ಕಂಪ್ಲೀಟ್ ಬಾಡಿ ಫಾರ್ಮೇಷನ್ ಆಗಿರುತ್ತೆ. ಇದರಲ್ಲಿ ಬಾಡಿ ವಾಲ್ ಮತ್ತು ಬಾಡಿ ಕ್ಯಾವಿಟಿ ಪ್ರೆಸೆಂಟ್ ಇರುತ್ತೆ. ಬಾಡಿ ವಾಲ್ 3 ಲೇಯರ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಪಿನಾಕೋಡರ್ಮ್, ಮೀಸನ್ಕೈಮ್ ಹಾಗೆ ಕೊಯ್ನೋಡರ್ಮ್. ಪಿನಾಕೋಸೈಡ್ ಸೆಲ್ಲಿಂದ ಫಾರ್ಮೇಷನ್ ಆಗಿರುತ್ತೆ. ಹಾಗೆ ಕೊಯ್ನೋಸೈಡ್ ಸೆಲ್ಲಿಂದ ಫಾರ್ಮೇಷನ್ ಆಗಿರುತ್ತೆ. ಪಿನಾಕೋಡರ್ಮ್ ಹಾಗೆ ಕೊಯ್ನೋಡರ್ಮ್ನ ಮಧ್ಯ ಮೀಸನ್ಕೈಮ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಮೀಸನ್ಕೈಮ್ ಬಂದು ನಾನ್ ಸೆಲ್ಯುಲಾರ್ ಲೇಯರ್, ಅಂದರೆ ಇದು ಸೆಲ್ಸಿಂದ ಫಾರ್ಮೇಷನ್ ಆಗಿರೋದಿಲ್ಲ, ಜೆಲ್ ಲೈಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಔಟರ್ ಲೇಯರ್ ಹಾಗೆ ಇನ್ನರ್ ಲೇಯರ್ನ ಸಪ್ರೇಟ್ ಮಾಡುತ್ತೆ, ಹಾಗೆ ಅದೆರಡನ್ನೂ ಕೂಡ ಕನೆಕ್ಟ್ ಮಾಡುತ್ತೆ. ಈ ಒಂದು ಸ್ಪೇಸ್ನ ಬಾಡಿ ಕ್ಯಾವಿಟಿ ಅಂತ ಹೇಳಿ ಕರಿತೀವಿ. ಸೊ ಬಾಡಿ ವಾಲ್ 3 ಲೇಯರ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಔಟರ್ ಪಿನಾಕೋಡರ್ಮ್, ಇನ್ನರ್ ಕೊಯ್ನೋಡರ್ಮ್, ಮಿಡಲ್ ಮೀಸನ್ಕೈಮ್. ನೆಕ್ಸ್ಟ್ ಬಾಡಿ ಕ್ಯಾವಿಟಿನ ಸ್ಪಾಂಜೋಸೀಲ್ ಅಂತ ಹೇಳಿ ಕರಿತೀವಿ, ಅಥವಾ ಪ್ಯಾರಾಗ್ಯಾಸ್ಟ್ರಿಕ್ ಕ್ಯಾವಿಟಿ ಅಂತ ಹೇಳಿ ಕರಿತೀವಿ. ಸ್ಪಾಂಜಸ್ಗಳಲ್ಲಿ ಕ್ಯಾನಲ್ ಸಿಸ್ಟಮ್ ಅಥವಾ ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಈಗ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಕ್ಯಾನಲ್ ಸಿಸ್ಟಮ್ ಫುಡ್ ಗ್ಯಾದರಿಂಗಿಗೆ ಹಾಗೆ ರೆಸ್ಪಿರೇಟರಿ ಎಕ್ಸ್ಚೇಂಜ್, ವೇಸ್ಟ್ ರಿಮೂವಲ್ ಮತ್ತು ರಿಪ್ರೊಡಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಕ್ಯಾನಲ್ ಸಿಸ್ಟಮಲ್ಲಿ ಆಸ್ಟಿಯಾ, ಸ್ಪಾಂಜೋಸಿಲ್ ಹಾಗೆ ಆಸ್ಕ್ಯುಲಮ್ ಇನ್ವಾಲ್ವ್ ಆಗಿರುತ್ತೆ. ಆಸ್ಟಿಯಾ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಮೈನ್ಯೂಟ್ ಪೋರ್ಸ್. ಸ್ಪಾಂಜೋಸಿಲ್ ಅಂದರೆ ಸೆಂಟ್ರಲ್ ಬಾಡಿ ಕ್ಯಾವಿಟಿ, ಹಾಗೆ ಆಸ್ಕ್ಯುಲಮ್ ಅಂದರೆ ಲಾರ್ಜ್ ಓಪನಿಂಗ್ ಪ್ರೆಸೆಂಟ್ ಇರುತ್ತೆ. ಸೊ ಇದು ಸ್ಪಾಂಜಸಲ್ಲಿ ಪ್ರೆಸೆಂಟ್ ಇರೋ ಕ್ಯಾನಲ್ ಸಿಸ್ಟಮ್. ಸ್ಪಾಂಜಸ್ಗಳ ಬಾಡಿ ವಾಲಲ್ಲಿ ಈ ರೀತಿಯಾಗಿ ಸ್ಮಾಲ್ ಪೋರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವು ಆಸ್ಟಿಯಾ ಅಂತ ಹೇಳಿ ಕರಿತೀವಿ. ಹಾಗೆ ನೋಡಿ, ಇದು ಲಾರ್ಜ್ ಓಪನಿಂಗ್ ಏನಿದೆ ಇದು ಆಸ್ಕ್ಯುಲಮ್, ಹಾಗೆ ಸೆಂಟ್ರಲ್ ಬಾಡಿ ಕ್ಯಾವಿಟಿನ ಸ್ಪಾಂಜೋಸೀಲ್ ಅಂತ ಹೇಳಿ ಕರಿತೀವಿ. ಕ್ಯಾನಲ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ವಾಟರ್ ಆಸ್ಟಿಯಾ ಸ್ಮಾಲ್ ಪೋರ್ಸ್ಗಳೇನು ಪ್ರೆಸೆಂಟ್ ಇರುತ್ತೆ ಅದರ ಮುಖಾಂತರ ಸ್ಪಾಂಜೋಸೀಲ್ನ ಒಳಗಡೆ ಎಂಟರ್ ಆಗುತ್ತೆ. ಸ್ಪಾಂಜೋಸೀಲ್ನ ಒಳಗಡೆ ಎಂಟರ್ ಆಗಿ ಆಸ್ಕ್ಯುಲಮ್ನ ಮುಖಾಂತರ ಆಚೆ ಹೋಗುತ್ತೆ. ಈಗ ಕ್ಯಾನಲ್ ಸಿಸ್ಟಮ್ ಯಾವ ರೀತಿ ರೆಸ್ಪಿರೇಷನ್ ಆಗಿರ್ಬೋದು, ಫುಡ್ ಗ್ಯಾದರಿಂಗ್ ಹಾಗೆ ಎಕ್ಸ್ಕ್ರೀಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋದಾದ್ರೆ, ಸ್ಪಾಂಜಸ್ನ ಒಳಗಡೆ ಕೊಯ್ನೋಸೈಡ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಸ್ಮಾಲ್ ಸೆಲ್ಸ್ಗಳೇನು ಕಾಣಿಸ್ತಿದೆ ಅದನ್ನು ಕೊಯ್ನೋಸೈಡ್ಸ್ ಅಂತ ಕರಿತೀವಿ. ಸೊ ವಾಟರು ಪೋರ್ಸ್ನ ಮುಖಾಂತರ ಸ್ಪಾಂಜೋಸೀಲ್ ಒಳಗಡೆ ಎಂಟರ್ ಆದಾಗ ಏನಾಗುತ್ತೆ ಅಂದರೆ ಕೊಯ್ನೋಸೈಡ್ಸ್ ವಾಟರಲ್ಲಿರೋ ನ್ಯೂಟ್ರಿಯೆಂಟ್ಸ್ಗಳನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಫುಡ್ ಗ್ಯಾದರಿಂಗಿಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ವಾಟರಲ್ಲಿರೋ ಆಕ್ಸಿಜನ್ ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಕೊಯ್ನೋಸೈಡ್ಸ್. ಸೊ ಆ ರೀತಿಯಾಗಿ ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ವೇಸ್ಟ್ ಪ್ರಾಡಕ್ಟ್ಸ್ಗಳನ್ನು ವಾಟರ್ ಒಳಗಡೆಗೆ ರಿಲೀಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ನ ಏನು ಮಾಡುತ್ತೆ ಅಂದರೆ ವಾಟರಿಗೆ ರಿಲೀಸ್ ಮಾಡುತ್ತೆ. ಸೊ ವಾಟರ್ ಆಸ್ಕ್ಯುಲಮ್ನ ಮುಖಾಂತರ ಆಚೆ ಹೋಗುತ್ತೆ. ಸೊ ಈ ರೀತಿಯಾಗಿ ಎಕ್ಸ್ಕ್ರೀಷನ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ.
ನೆಕ್ಸ್ಟು ಗ್ಯಾಸ್ ಎಕ್ಸ್ಚೇಂಜ್. ಸೊ ಆಲ್ ಬಾಡಿ ಸಿಸ್ಟಮ್ ಆರ್ ಆಬ್ಸೆಂಟ್ ಅಂದರೆ ಸ್ಪಾಂಜಸ್ಗಳಲ್ಲಿ ಬಾಡಿ ಸಿಸ್ಟಮ್ಸ್ ಲೈಕ್ ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು, ಎಕ್ಸ್ಕ್ರೀಟರಿ ಸಿಸ್ಟಮ್ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಇದೇನು ಕೂಡ ಇರಲ್ಲ. ಎಲ್ಲ ಬಾಡಿ ಸಿಸ್ಟಮ್ಸ್ಗಳು ಆಬ್ಸೆಂಟ್ ಆಗಿರುತ್ತೆ. ಆದ್ದರಿಂದ ಗ್ಯಾಸ್ ಎಕ್ಸ್ಚೇಂಜ್ ಬಾಡಿ ಸರ್ಫೇಸ್ನ ಮುಖಾಂತರ ಆಗುತ್ತೆ. ಸೊ ಯಾವ ರೀತಿಯಾಗಿ ಬಾಡಿ ಸರ್ಫೇಸ್ನ ಮುಖಾಂತರ ಆಗುತ್ತೆ ಅಂತ ನಾವೀಗ ತಾನೇ ಕ್ಯಾನಲ್ ಸಿಸ್ಟಮ್ನ ಸ್ಟಡಿ ಮಾಡುವಾಗ ನೋಡಿದ್ವಿ, ಬೈ ಡಿಫ್ಯೂಷನ್. ಸೊ ಡಿಫ್ಯೂಷನ್ನ ಮುಖಾಂತರ ಗ್ಯಾಸ್ ಎಕ್ಸ್ಚೇಂಜ್ ಅಕ್ಕರಾಗುತ್ತೆ. ಓಕೆ, ಹಾಗೆ ಎಕ್ಸ್ಕ್ರೀಷನ್ ಕೂಡ ಜನರಲ್ ಬಾಡಿ ಸರ್ಫೇಸ್ನ ಮುಖಾಂತರನೇ ಅಕ್ಕರಾಗುತ್ತೆ. ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಬಂದು ಅಮೋನಿಯಾ. ನೆಕ್ಸ್ಟು ಡೈಜೆಷನ್ ಇಂಟ್ರಾಸೆಲ್ಯುಲಾರ್ ಆಗಿರುತ್ತೆ, ಅಂದರೆ ಸೆಲ್ಸ್ನ ಒಳಗಡೆ ಡೈಜೆಷನ್ ಪ್ರೋಸೆಸ್ ನಡೆಯುತ್ತೆ. ಸ್ಪಾಂಜಸ್ನ ಒಳಗಡೆ ಟ್ರೋಪೋಸೈಟ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆ ಟ್ರೋಪೋಸೈಟ್ ಸೆಲ್ಸ್ಗಳು ಫುಡ್ನ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಟ್ರೋಪೋಸೈಟ್ ಸೆಲ್ಸ್ಗಳನ್ನು ನರ್ಸ್ ಸೆಲ್ಸ್ ಅಂತ ಹೇಳಿ ಕೂಡ ಕರೀತಾರೆ. ನೆಕ್ಸ್ಟು ಸ್ಕೆಲಿಟಲ್ ಸಿಸ್ಟಮ್ ಸಪೋರ್ಟೆಡ್ ಬೈ ಸ್ಪಿಕ್ಯೂಲ್ಸ್ ಅಂತ ಹೇಳಿದ್ರೆ ಸ್ಮಾಲ್ ನೀಡಲ್ ಲೈಕ್ ಸ್ಟ್ರಕ್ಚರ್. ಈ ಒಂದು ಸ್ಮಾಲ್ ನೀಡಲ್ ಲೈಕ್ ಸ್ಟ್ರಕ್ಚರ್ಸು ಸ್ಪಾಂಜಿಗೆ ಸ್ಕೆಲಿಟಲ್ ಸಪೋರ್ಟ್ನ ಕೊಟ್ಟಿರುತ್ತೆ. ಸ್ಪಿಕ್ಯೂಲ್ಸ್ಗಳಲ್ಲಿ 2 ಟೈಪ್ ಆಫ್ ಸ್ಪಿಕ್ಯೂಲ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಕ್ಯಾಲ್ಕೇರಿಯಸ್ ಸ್ಪಿಕ್ಯೂಲ್ಸ್ ಹಾಗೆ ಸಿಲಿಷಿಯಸ್ ಸ್ಪಿಕ್ಯೂಲ್ಸ್. ನರ್ವಸ್ ಸಿಸ್ಟಮ್, ನೋ ನ್ಯೂರಾನ್ಸ್. ನರ್ವಸ್ ಸಿಸ್ಟಮಲ್ಲಿ ಬ್ರೈನ್ ಆಗಲಿ ನ್ಯೂರಾನ್ಸ್ಗಳಾಗಲಿ ಇರೋದಿಲ್ಲ, ಎಲ್ಲ ಆಬ್ಸೆಂಟ್ ಆಗಿರುತ್ತೆ. ಹಾಗೆ ಸೆನ್ಸಿಟಿವ್ ಟು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಸ್ಪಾಂಜಸ್ಗಳು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಿಗೆ ಸೆನ್ಸಿಬಲ್ ಆಗಿರುತ್ತೆ, ಅಂದರೆ ಹೊರಗಡೆ ಎನ್ವೈರನ್ಮೆಂಟ್ನ ಫೀಲ್ ಮಾಡೋ ಅಂಥ ಒಂದು ಎಬಿಲಿಟಿ ಸ್ಪಾಂಜಸ್ಗಳಿಗೆ ಇರುತ್ತೆ. ಪಿನಾಕೋಸೈಟ್ಸ್, ಸೊ ಔಟರ್ ಲೇಯರ್ ಪಿನಾಕೋಡರ್ಮ್ ಏನಿದೆ ಅದರಲ್ಲಿ ಪ್ರೆಸೆಂಟ್ ಇರೋ ಪಿನಾಕೋಸೈಟ್ಸ್ಗಳು ಕಾಂಟ್ರಾಕ್ಟೈಲ್ ಆಗೋ ಎಬಿಲಿಟಿನ ಹೊಂದಿರುತ್ತೆ. ಅದರಿಂದ ಪಿನಾಕೋಸೈಟ್ಸ್ನ ಕಾಂಟ್ರಾಕ್ಟೈಲ್ ಸೆಲ್ಸ್ ಅಂತ ಹೇಳಿ ಕರಿಬೋದು. ಕ್ಯಾನಲ್ ಸಿಸ್ಟಮ್ದು ಫಂಕ್ಷನ್ಸ್ಗಳನ್ನು ಆಗಲೇ ನೋಡಿದ್ವಿ. ಇದು ಫುಡ್ ಗ್ಯಾದರಿಂಗಿಗೆ ಹಾಗೆ ರೆಸ್ಪಿರೇಟರಿ ಎಕ್ಸ್ಚೇಂಜಿಗೆ, ವೇಸ್ಟ್ ರಿಮೂವಲಿಗೆ ಮತ್ತು ರಿಪ್ರೊಡಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಸ್ಪಾಂಜಸ್ ಆರ್ ಹರ್ಮೋಫ್ರೊಡೈಟ್ಸ್, ಅಂದರೆ ಮೇಲ್ ಮತ್ತು ಫೀಮೇಲ್ ಸೆಕ್ಸ್ ಎರಡೂ ಕೂಡ ಒಂದೇ ಆರ್ಗ್ಯಾನಿಸಮಲ್ಲಿ ಪ್ರೆಸೆಂಟ್ ಇರುತ್ತೆ. ಸೆಕ್ಸಸ್ ಆರ್ ಸೇಮ್. ಓಕೆ, ಸೊ ಮೇಲ್ ಸ್ಪಾಂಜ್ ಅಥವಾ ಫೀಮೇಲ್ ಸ್ಪಾಂಜ್ ಅಂತ ಹೇಳಿ ಸಪ್ರೇಟಾಗಿ ಸೆಕ್ಸ್ ಪ್ರೆಸೆಂಟ್ ಇರೋದಿಲ್ಲ, ಎರಡೂ ಕೂಡ ಒಂದೇ ಆರ್ಗ್ಯಾನಿಸಮಲ್ಲಿ ಪ್ರೆಸೆಂಟ್ ಇರುತ್ತೆ. ಸೇಮ್ ಇಂಡಿವಿಜುವಲ್ ಪ್ರೊಡ್ಯೂಸ್ ಬೋತ್ ಗ್ಯಾಮೆಟ್ಸ್. ಒಂದೇ ಆರ್ಗ್ಯಾನಿಸಮ್ ಮೇಲ್ ಹಾಗೆ ಫೀಮೇಲ್ ಗ್ಯಾಮೆಟ್ಸ್, ಸ್ಪರ್ಮ್ ಮತ್ತು ಎಕ್ಸೆಲ್ ಎರಡೂ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸ್ಪಾಂಜಸ್ ಬೋತ್ ಸೆಕ್ಷುವಲ್ ಹಾಗೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಎರಡರ ಮುಖಾಂತರನೂ ರಿಪ್ರೊಡ್ಯೂಸ್ ಮಾಡುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ಗಳ ಮುಖಾಂತರ ಆಗುತ್ತೆ. ಹಾಗೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ರಾಗ್ಮೆಂಟೇಷನ್, ಬಡ್ಡಿಂಗ್, ಬ್ರಾಂಚಿಂಗ್ ಹಾಗೆ ಗೆಮ್ಯೂಲ್ ಫಾರ್ಮೇಷನ್ನ ಮುಖಾಂತರ ಟೇಕ್ಸ್ ಪ್ಲೇಸ್ ಆಗುತ್ತೆ. ಫರ್ಟಿಲೈಸೇಷನ್ ಇಂಟರ್ನಲ್, ಅಂದರೆ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳು ಆರ್ಗ್ಯಾನಿಸಮ್ನ ಒಳಗಡೆನೆ ಫ್ಯೂಸ್ ಆಗುತ್ತೆ. ಡೆವಲಪ್ಮೆಂಟ್ ಡೈರೆಕ್ಟಾಗಿ ಹೊಸ ಸ್ಪಾಂಜ್ ಆಗಿ ಡೆವಲಪ್ ಆಗೋದಿಲ್ಲ. ಲಾರ್ವಲ್ ಸ್ಟೇಜ್ ಪ್ರೆಸೆಂಟ್ ಇರುತ್ತೆ. ಲಾರ್ವಾ ಮಾರ್ಫಾಲಜಿಕಲಿ ಡಿಫ್ರೆಂಟ್ ಫ್ರಮ್ ಅಡಲ್ಟ್. ಸೊ ಸ್ಪಾಂಜಿಂದ ಲಾರ್ವಾ ಏನು ಪ್ರೊಡ್ಯೂಸ್ ಆಗುತ್ತೆ ಅದು ನೋಡೋದಕ್ಕೆ ಅಡಲ್ಟ್ ಸ್ಪಾಂಜ್ನ ರೀತಿ ಇರೋದಿಲ್ಲ, ಅದರ ಅಪಿಯರೆನ್ಸ್ ಬೇರೆ ರೀತಿಯಾಗಿ ಇರುತ್ತೆ. ಲಾರ್ವಾ ಈಸ್ ಸಿಲಿಯೇಟೆಡ್ ಆ್ಯಂಡ್ ಫ್ರೀ ಸ್ವಿಮ್ಮಿಂಗ್. ಸ್ಪಾಂಜಸ್ಗಳದ್ದು ಲಾರ್ವಾ ಏನಿರುತ್ತೆ ಲಾರ್ವಾ ಸ್ಟೇಜಲ್ಲಿ ಅದು ಫ್ರೀ ಸ್ವಿಮ್ಮಿಂಗ್ ಆಗಿರುತ್ತೆ, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋ ಎಬಿಲಿಟಿನ ಹೊಂದಿರುತ್ತೆ. ಅದರಲ್ಲಿ ಸೀಲಿಯಾಗಳು ಪ್ರೆಸೆಂಟ್ ಇರುತ್ತೆ. ಅಡಲ್ಟ್ ಸ್ಪಾಂಜ್ ಸೆಸೈಲ್ ಆರ್ ಸೆಡಿಯೆಂಟ್ರಿ, ಅಂದರೆ ಅಡಲ್ಟ್ ಸ್ಪಾಂಜು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋವಂಥ ಎಬಿಲಿಟಿನ ಹೊಂದಿರೋದಿಲ್ಲ, ಅದು ಯಾವುದಾದ್ರೂ ಸಬ್ಸ್ಟ್ರೇಟಿಗೆ ಅಟ್ಯಾಚ್ ಆಗಿಬಿಟ್ಟಿರುತ್ತೆ, ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ. ಲಾರ್ವಾ ಮೊಟೈಲ್, ಸೊ ಸ್ಪಾಂಜಸ್ಗಳದ್ದು ಲಾರ್ವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋ ಎಬಿಲಿಟಿನ ಹೊಂದಿರುತ್ತೆ. ಸ್ಟಡಿ ಆಫ್ ಸ್ಪಾಂಜಸ್ ಇಸ್ ಕಾಲ್ಡ್ ಪ್ಯಾರಾಝೂಲಜಿ. ಸ್ಪಾಂಜಸ್ಗಳ ಬಗ್ಗೆ ಸ್ಟಡಿ ಮಾಡೋದನ್ನ ಪ್ಯಾರಾಝೂಲಜಿ ಅಂತ ಹೇಳಿ ಕರಿತೀವಿ. ಸ್ಪಾಂಜಸ್ ಆರ್ ಎವಾಲ್ವ್ಡ್ ಫ್ರಮ್ ಕೊಲೋನಿಯಲ್ ಕೊಯ್ನೋಫ್ಲಾಜೆಲೇಟ್ಸ್ ಇಂದ ಸ್ಪಾಂಜಸ್ಗಳು ಎವಾಲ್ವ್ ಆಗಿದೆ. ಸಮ್ ಎಕ್ಸಾಂಪಲ್ಸ್ ಫಾರ್ ಸ್ಪಾಂಜಸ್. ಓಕೆ, ಸ್ಪಾಂಜಿಲಾ ಫ್ರೆಶ್ ವಾಟರ್ ಸ್ಪಾಂಜ್, ಫ್ರೆಶ್ ವಾಟರಲ್ಲಿ ಮಾತ್ರ ಸ್ಪಾಂಜಿಲಾ ಗ್ರೋ ಆಗುತ್ತೆ, ಅದರಿಂದ ಇದನ್ನು ಫ್ರೆಶ್ ವಾಟರ್ ಸ್ಪಾಂಜ್ ಅಂತ ಹೇಳಿ ಕರೀತಾರೆ. ಯೂಸ್ಪಾಂಜಿಯಾ ಬಾತ್ ಸ್ಪಾಂಜ್. ಯೂಸ್ಪಾಂಜಿಯಾನ ಕಾಮನ್ ಆಗಿ ಸ್ನಾನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಆದ್ದರಿಂದ ಇದನ್ನು ಬಾತ್ ಸ್ಪಾಂಜ್ ಅಂತ ಹೇಳಿ ಕರೀತಾರೆ. ಹಾಗೆ ಸೈಕಾನ್ನ ಬ್ರೌನ್ ಸ್ಪಾಂಜ್ ಅಂತ ಕರೀತಾರೆ. ಕ್ಲಿಯೋನಾ ಬೋರಿಂಗ್ ಅಥವಾ ಸಲ್ಫರ್ ಸ್ಪಾಂಜ್ ಅಂತ ಕರೀತಾರೆ.